ಸ್ನೇಹಿತರೆ, ನಿಮ್ಮನೇಲೂ ಸಹ ಇಡ್ಲಿ ಹಿಟ್ಟು ಸ್ವಲ್ಪ ಮಿಗುಳುತ್ತಾ? ಹಾಗಾದರೆ ಈ ಥರ ದೋಸೆ ಮಾಡ್ಕೊಂಡು ತಿನ್ನಿರಿ. ತುಂಬ ರುಚಿ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಳ್ಳೆ ಕ್ರಿಸ್ಪಾದಂತಹ ದೋಸೆ, ಅದರೊಟ್ಟಿಗೆ ಒಳ್ಳೆ ಚಟ್ನಿಯನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನೋಡಿರಿ, ಮೊನ್ನೆ ಇಡ್ಲಿ ಮಾಡಿದ್ನಲ್ವ, ಅದೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ಹಾಗಾಗಿ ಅದರಿಂದ ದೋಸೆ ಮಾಡೋಣ ಅಂತ ಈಗ ಇಷ್ಟು ಹಿಟ್ಟಿದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾನು ಒಂದು ದೊಡ್ಡ ಬೌಲಾಗಷ್ಟು ಇಡ್ಲಿ ಹಿಟ್ಟಿತ್ತು, ಅದಕ್ಕೆ ಒಂದು ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಈ ರೀತಿ ನಿಮಗೆ ಆಗಲೇ ಗೊತ್ತಾಗುತ್ತೆ, ದೋಸೆ ಹಾಕೋದಕ್ಕೆ ಬರಬೇಕು, ಆ ಥರ ಇರಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಜೀರಿಗೆ ಬೇಕಾದರೆ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಉಪ್ಪು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ, ಕೆಂಪಗೆ ಚೆನ್ನಾಗಿ ಬರುತ್ತೆ ದೋಸೆ. ಹೀಗೆ ಹಿಟ್ಟು ರೆಡಿ ಮಾಡ್ಕೊಳ್ರಿ. ನಂತರ ಇದಕ್ಕೆ ಒಂದು ಚಟ್ನಿ ತೋರಿಸ್ತೀನಂತೆ. ಸ್ವಲ್ಪ ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ದೋಸೆಗೆ ತುಂಬ ರುಚಿ ಇರುತ್ತೆ ಸ್ನೇಹಿತರೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿರಿ. ಯಾಕಂದರೆ ಇಡ್ಲಿ ಹಿಟ್ಟು ಒಂದಿನ ಮಾಡಿರ್ತೀವಿ, ಸ್ವಲ್ಪ ಮಿಕ್ಕಿರುತ್ತೆ, ಅದು ಇಡ್ಲಿನೂ ಆಗಲ್ಲ ಮತ್ತು ಅದನ್ನು ಎಸೆಯೋದಕ್ಕೂ ಮನಸ್ಸಾಗೋದಿಲ್ಲ. ಹಾಗಾಗಿ ಅದರಿಂದ ದೋಸೆ ಅಂತೂ ತುಂಬ ರುಚಿ ಇರುತ್ತೆ. ಒಳ್ಳೆ ಕ್ರಿಸ್ಪಾಗಿ ರವೆ ದೋಸೆ ಥರ ಬರುತ್ತೆ. ಹಾಗಾಗಿ ಇವತ್ತು ನಾನು ಮಾಡಿದ್ದೆ, ನಿಮಗೂ ಸಹ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ನೋಡಿಕೊಂಡು ಚಟ್ನಿಗೆ ಹಾಕ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಒಂದು 4 ಕಾಳಾಗಷ್ಟು ಮೆಂತ್ಯ, ಇದಕ್ಕೆ ಒಂದು ಚೂರು ಇಂಗು ಹಾಕ್ಕೊಂಡು ಹೀಗೆ ಹುರ್ಕೊಂಡ್ಬಿಟ್ಟು ಇದಕ್ಕೆ ನಾನು ಕಾಯಿ ತುರಿ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಸ್ವಲ್ಪನೇ ಇತ್ತು, ಅದಕ್ಕೋಸ್ಕರ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಚಟ್ನಿ ಮಾಡಿರಿ, ತುಂಬ ರುಚಿ ಇರುತ್ತೆ ದೋಸೆಗೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಈಗ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಒಂಚೂರು ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿಯನ್ನು ರುಬ್ಕೊಳ್ಳೋಣ. ಇದೊಂದು ಸ್ವಲ್ಪ ನೈಸಾಗಿ ರುಬ್ಬಬೇಕು, ಇಲ್ಲಾಂದರೆ ಕಡಲೆಕಾಯಿ ಬೀಜ ಹಾಗಾಗೇ ಇರುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಟಾಯಿತು. ಈಗ ದೋಸೆಗೆ ನೋಡಿರಿ, ಸ್ವಲ್ಪ ಒಂಚೂರು ಹಾಕ್ಕೊಂಡು ತೆಕ್ಕೊಂಬಿಡೋಣ. ಮೊದಲಿಗೆ ಯಾವತ್ತೂ ನಾವು ತಿನ್ನಬಾರ್ದು, ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ನಂತರ ಈಗ ದೋಸೆಗಳನ್ನು ಹಾಕ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರೋ ಆ ಥರ ಬರುತ್ತೆ ದೋಸೆ. ಅಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿರಿ, ಟೇಸ್ಟೂ ಅಷ್ಟೇ ಡಿಫ್ರೆಂಟಾಗಿರುತ್ತೆ, ಕ್ರಿಸ್ಪಾಗಿ ಇರುತ್ತೆ, ರುಚಿಯಾಗಿಯೂ ಇರುತ್ತೆ. ಟ್ರೈ ಮಾಡಿರಿ. ಇಡ್ಲಿ ಹಿಟ್ಟಿನಿಂದ ದೋಸೆ ನಮ್ಮನೇಲಂತೂ ನನ್ನ ಮಗನಿಗೆ ತುಂಬ ಇಷ್ಟ. ಹಾಗಾಗಿ ಅವಾಗವಾಗ ನಾನು ಇಡ್ಲಿ ಹಿಟ್ಟು ಮಿಕ್ಕಿತ್ತು ಅಂದರೆ ಮಾಡಿಬಿಡ್ತೀನಿ. ದೋಸೆ ಕೆಂಪಗೆ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಧಾರಾಳವಾಗಿ ಹಾಕಬೇಕು. ಈಗ ಹೋಟೆಲ್ಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಕೆಂಪಗೆ ಒಳ್ಳೆ ಶೈನಿಂಗ್ ಆಗಿರುತ್ತೆ ದೋಸೆ. ಯಾಕೆ ಅಂದರೆ ಎಣ್ಣೆ ಅಷ್ಟೊಂದು ಹಾಕಿರ್ತಾರೆ ಅವರು. ನಾವು ಅಷ್ಟೊಂದು ಬಳಸದೇ ಇದ್ರೂ ಸ್ವಲ್ಪ ಮಟ್ಟಿಗೆ ನಾವು ಎಣ್ಣೆಯನ್ನು ಹಾಕೋಬೇಕು ದೋಸೆಗೆ, ಪಡ್ಡು ಮಾಡಿದಾಗೂ ಅಷ್ಟೇ. ಈಗ ನೋಡಿರಿ, ದೋಸೆ ಕೆಂಪಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಾಗಿರುತ್ತೆ. ನೀವು ಸಹ ಇಡ್ಲಿ ಹಿಟ್ಟು ಮಿಕ್ಕಿದ್ದಾಗ ಮಾರನೇ ದಿವಸ ಈ ಥರ ದೋಸೆ ಚಟ್ನಿ ಮಾಡ್ಕೊಳ್ರಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ಕಾಯಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಲೆ ಬೀಜದ ಚಟ್ನಿನೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಈಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ನಾವು ದೋಸೆ ಹಾಕೋದಕ್ಕಿಂತ ಮುಂಚೆ ಹಂಚು ಚೆನ್ನಾಗಿ ಕಾದಿರುತ್ತಲ್ಲ, ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಹೀಗೆ ದೋಸೆಯನ್ನು ಉಜ್ಜಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ದೋಸೆ ಹಂಚು ಕಾದಿರುತ್ತಲ್ವ, ನಾವು ದೋಸೆ ಹಿಟ್ಟು ಹಾಕಿದ ತಕ್ಷಣ ಅದು ಎದ್ದು ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಎಣ್ಣೆ ಹಾಕ್ಕೊಂಡು ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿಗರಿಯಾದಂತಹ ರುಚಿಯಾದಂತಹ ಇಡ್ಲಿ ರವೆಯಿಂದ ಮಾಡಿದಂತಹ ದೋಸೆ ರೆಡಿ. ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ. ಬೆಳಗಿನ ಒಂದು ತಿಂಡಿಗಳಿಗೆ ಏನು ಮಾಡಬೇಕಪ್ಪ ಅಂತ ತುಂಬ ಗೊಂದಲ ಆಗಿಬಿಡುತ್ತೆ. ಒಂದೊಂದು ದಿನ ಅಂತೂ ಗೊತ್ತೇ ಆಗಲ್ಲ, ತೋಚೋದೇ ಇಲ್ಲ. ಈ ರೀತಿಯಾಗಿ ತಿಂಡಿಗಳನ್ನು ಮಾಡಿಕೊಂಡ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು ಸ್ನೇಹಿತರೆ. ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಟ್ಗೆ ಸಿಗ್ತೀನಿ. ನಮಸ್ಕಾರ.